ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಸೋ ಮಚ್ ಗೈಸ್. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಗ್ರೂಪ್ ಡಿ ಮತ್ತು RPF ಕ್ವಶನ್ ಪೇಪರ್ ವಿಡಿಯೋಗಳ ಬಗ್ಗೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಆದಷ್ಟು ಜನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ ಮತ್ತು ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಇದೇ ತರ ಸಪೋರ್ಟ್ ಮಾಡಿ. ಸೊ ಇವತ್ತು ನೋಡಿ ನಾನು ಅದೇ ದಿನ ಅಂದ್ರೆ 11/10/2022 ನಡೆದಂತ SIFT 1 ಎಕ್ಸಾಮಿನೇಷನ್ ಬಗ್ಗೆ ಇವತ್ತಿನ ಕ್ವಶನ್ ಪೇಪರ್ ತಗೊಂಬಂದಿನಿ. SIFT 3 ಆಲ್ರೆಡಿ 2 ಭಾಗಗಳು ಮಾಡಿದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ನೋಡಿ. ಸೊ ಅದೇ ತರ ನೋಡಿ ಸ್ಟೂಡೆಂಟ್ಸ್, ಇವತ್ತು SIFT 1 ನಡೆದಂತ ಕ್ವಶನ್ ಪೇಪರ್ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ 2 ಭಾಗದಲ್ಲಿ ಬರುತ್ತೆ. ಈ ಕ್ವಶನ್ ಅಲ್ಲಿ 12 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಇನ್ನು ಉಳಿದ ಕ್ವಶನ್ಸ್ ಗಳನ್ನ ಇನ್ನೊಂದು ಭಾಗದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸಬರು ಇದ್ದೀರಾ ಈ ಚಾನಲ್ಗೆ, ಯಾರು ಹೊಸ ಯೂಸ್ ಮಾಡಕ್ ಬರ್ತಾ ಇದ್ದೀರಾ, ಸೊ ಅವರು ದಯವಿಟ್ಟು ನೋಡಿ ಫಸ್ಟ್ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕಾನ್ ಕೂಡ ಒತ್ತಿ. ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ನೋಡಿ, ಎ ಮತ್ತು ಬಿ 2 ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಅವುಗಳ ಲಸ ಎಷ್ಟು ಅಂತ ಕೇಳಿದ್ದೇನೆ. ನೋಡಿ ಸ್ಟೂಡೆಂಟ್, ಫಸ್ಟ್ ಇದರಲ್ಲಿ ಎರಡು ಮುಖ್ಯವಾದಂತ ಪಾಯಿಂಟ್ಗಳು ಗೊತ್ತಿರ್ಬೇಕು. ಏನ್ ಸರ್? ಫಸ್ಟ್ ಲಸ, ಇನ್ನೊಂದು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಪ್ರೈಮ್ ನಂಬರ್, ಇಂಗ್ಲಿಷ್ ಏನಂತ ಕರೀತಾರೆ ಪ್ರೈಮ್ ನಂಬರ್. ಏನು ಸರ್ ಅಂದ್ರೆ ಆ ಸಂಖ್ಯೆ ಯಾವ ತರ ಅಂದ್ರೆ ತನ್ನ ಸಂಖ್ಯೆ ತನ್ನಿಂದಲೇ ಮಾತ್ರ ಭಾಗ ಹೋಗ್ಬೇಕು, ಬಿಟ್ರೆ ಒಂದ್ರಲ್ಲೇ ಮಾತ್ರ ಭಾಗ ಹೋಗ್ಬೇಕು, ಅಂದ್ರೆ ಉಳಿದ ಸಂಖ್ಯೆಗೆ ಅಲ್ಲ. ಹೆಂಗೆ ಸರ್? ಫಾರ್ ಎಕ್ಸಾಂಪಲ್ ಇವಾಗ ನಾನು ತೋತೀನಿ ಸಂಖ್ಯೆ ನೋಡಿ, ಇವಾಗ ನಾನು ತೋತೀನಿ 3 ಅಂತ ಸಂಖ್ಯೆ ತೋತೀನಿ. ಸೊ ಇದೇನಾಗುತ್ತೆ, 3 ನೋಡಿಬೇಕಿದ್ರೆ, ಸೊ ಈಗ ನಾನು 3 ಅಂತ ಒಂದು ಸಂಖ್ಯೆ ತಗೊಂಡ್ರೆ ಇದು ತನ್ನಿಂದ ಮಾತ್ರ ಭಾಗ ಹೋಗುತ್ತೆ. ಅದೇ ತರ ಇನ್ನೊಂದು ಸಂಖ್ಯೆ ನೋಡಿ 5 ಅಂತ ತಗೊಳ್ಳಿ, ಇದು ಏನು ತನ್ನಿಂದ ಮಾತ್ರ ಭಾಗ ಹೋಗುತ್ತೆ, ಮತ್ತೆ 1ರಿಂದ ಮಾತ್ರ ಹೋಗುತ್ತೆ. ಅದೇ ತರ ನೋಡಿ 7 ತಗೋರಿ, ಸೊ 7 ತಗೊಂಡ್ರೆ ಇದು ಕೂಡ ಯಾವುದು 7ರ ಮಗ್ಗಿಲೆ ಮಾತ್ರ ಹೋಗ್ಬೇಕು, ಅದ್ರ ಜೊತೆ 1ರಲ್ಲೇ. ಸೊ ಉಳಿದ ಸಂಖ್ಯೆ ಅದೇ ತರ 8 ಆಗುತ್ತೇನು ಸರ್? ಇಲ್ಲ, ಯಾಕಂದ್ರೆ 8ರಲ್ಲೇನು ಹೋಗುತ್ತೆ, ಅದ್ರ ಜೊತೆಗೆ ಎದ್ರಲ್ಲೇ ಭಾಗ ಹೋಗುತ್ತೆ 2 4 ಸರ್, 2 4 ಹೋಗುತ್ತೆ, ಅಂದ್ರೆ ಇದು ಪ್ರೈಮ್ ನಂಬರ್ ಅಲ್ಲ. ಸೊ ಫಸ್ಟ್ ನಿಮಗೆ ಪ್ರೈಮ್ ನಂಬರ್ ಬಗ್ಗೆ ಐಡಿಯಾ ಸಿಕ್ತು. ಈಗ ಏನ್ ಮಾಡ್ರಿ, ಓಕೆ ಸರ್ ಪ್ರೈಮ್ ನಂಬರ್ ಆಯ್ತು. ಇನ್ನೊಂದ್ ಏನ್ ಹೇಳ್ತೇನೆ, ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಪಕ್ಕದಲ್ಲಿರುವಂತ ಅವಿಭಾಜ್ಯ ಸಂಖ್ಯೆಗಳ ಲಸ ಅಂದ್ರೆ ಏನ್? ಸಿಂಪಲ್, 2 ಸಂಖ್ಯೆಗಳು ಭಾಗ ಹೋಗ್ಬೇಕು ಅಂತದೊಂದು ಲಸ ಅಂದ್ರೆ ಏನ್? ಸಿಂಪಲ್, 2 ಸಂಖ್ಯೆಗಳು ಭಾಗ ಹೋಗಂತ ಒಂದು ಸಂಖ್ಯೆಯನ್ನು ಕಂಡು ಹಿಡಿಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ 2 ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ನೋಡಿ, ನಾನು ಎ ಮತ್ತು ಬಿ ಅಂತ ಅನ್ಕೊಂಡ್ರೆ, ಇವಾಗ 2 ಸಹ ಅವಿಭಾಜ್ಯ ಸಂಖ್ಯೆಗಳು ಎ ಮತ್ತು ಬಿ ಅಂತ ಅನ್ಕೊಂಡ್ರೆ ಅಫ್ಕೋರ್ಸ್ ಇದ್ರ ಲಸ ಏನಾಗ್ಬೇಕು? ಸೊ ಇದು ಎದರಿಂದ ಭಾಗನೇ ಹೋಗಲ್ಲ, ಅಂದ್ರೆ ಅಫ್ಕೋರ್ಸ್ ಎದ್ರಲ್ಲೇ ಆಗುತ್ತೆ ಸರ್, ಎ ಇಂಟು ಬಿ ಏನಾಗುತ್ತೆ, ಇದ್ರ ಲಸ ಆಗುತ್ತೆ. ಹೆಂಗ್ ಸರ್? ಎಕ್ಸಾಂಪಲ್ ತಗೊಳ್ಳಿ, ಅಂದ್ರೆ ಈಗ 2 ಏನಾಗುತ್ತೆ ಅವಿಭಾಜ್ಯ ಸಂಖ್ಯೆ, ಅದ್ರ ಜೊತೆ ಇನ್ನೊಂದು 3 ಅವಿಭಾಜ್ಯ ಸಂಖ್ಯೆ, ಇದ್ರ ಲಸ ಕಂಡಿಡ್ರಿ ಅಂದ್ರೆ ಏನ್ ಮಾಡ್ತೀರ? 2 2ರಲ್ಲೇನೆ ಭಾಗ ಹೋಗುತ್ತೆ, 3 3ರಲ್ಲೇನೆ ಭಾಗ ಹೋಗುತ್ತೆ, ಅಂದ್ರೆ ಅಫ್ಕೋರ್ಸ್ ಇದ್ರ ಲಸ ಏನಾಗ್ಬೇಕು? 2 ಇಂಟು 3 ಅಂದ್ರೆ 6, ಹಾಗಾಗಿ ಲಸ ಏನಾಗುತ್ತೆ? 6. ಅದೇ ತರ ಏನಾಗುತ್ತೆ, ಎ ಇಂಟು ಬಿ ಏನಾಗುತ್ತೆ? ನಮ್ದು ಆನ್ಸರ್ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ ಇದ್ರದ್ದು? 2 ಸಹ ಅವಿಭಾಜ್ಯ ಸಂಖ್ಯೆಗಳು ಏನು ಪ್ರೈಮ್ ನಂಬರ್ ಇದ್ರೆ ಅವುಗಳ ಮಲ್ಟಿಪ್ಲಿಕೇಶನ್ ಮಾಡ್ಬಿಟ್ಟು ನಿಮ್ಗೆ ಏನ್ ಸಿಗುತ್ತೆ? ಲಸ ಸಿಗುತ್ತೆ. ನೆಕ್ಸ್ಟ್ ನೋಡಿ, 144 ಅನುಪಾತ y ಸಮಾನುಪಾತ, 4 ಚುಕ್ಕೆಗಳು ಬಂದ್ರೆ ಇದರ ಮೀನಿಂಗ್ ಏನಪ್ಪಾ? ಸಮಾನುಪಾತ y ಅನುಪಾತ 2025. ಸೊ ಏನಂತಿದ್ರೆ, ಮತ್ತು y ಇಸ್ ಗ್ರೇಟರ್ ದೆನ್ 0 ಆಗಿದ್ರೆ y ನ ಮೌಲ್ಯವನ್ನು ಕಂಡುಹಿಡಿಯಿರಿ. ನೋಡಿ, ಅನುಪಾತ ಮತ್ತು ಸಮಾನುಪಾತ ಗೊತ್ತಿರಬೇಕು. ಏನ್ ಸರ್? ನೋಡಿ ಇವಾಗ 144 ನಾನೇನ್ ತೋತೀನಿ, ಅನುಪಾತ ಅಂದ್ರೆ ಒಂದೇ, ಡಿವೈಡೆಡ್ ಬೈ y ಅಂದ್ರು ಒಂದೇ. ಓಕೆ ಸರ್, 4 ಚುಕ್ಕಿಗಳಂದ್ರೇನು? ಸಮಾನುಪಾತ ಅಂದ್ರೆ ನಾನೇನ್ ತೋತೀನಿ? ಈಕ್ವಲ್ ಟು ತೋತೀನಿ. ಅದೇ ತರ y ಡಿವೈಡೆಡ್ ಬೈ 225 ಈ ತರ ಬರ್ಕೋಬಹುದು ಅನುಪಾತಗಳನ್ನು. ನೆಕ್ಸ್ಟ್ ನಮಗೇನ್ ಕೇಳ್ತಿದ್ದಾನೆ? ವಾಯನ ಬೆಲೆಯನ್ನು ಕಂಡುಹಿಡಿ ಸರ್ ಅಂತ ಹೇಳ್ತಿದ್ದಾನೆ. ಸಿಂಪಲ್ ಏನ್ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ನಾನು ನೋಡ್ರಿ ಇವಾಗ y² 225 144 ಒಂದ್ ಸೈಡ್ ತಗೋತೀನಿ, ಗುಣಾಕಾರ 225 ಈಕ್ವಲ್ ಟು y ಇಂಟು y ಏನಾಗುತ್ತೆ ಸರ್? y² ಆಗುತ್ತೆ. ಸಿಂಪಲ್, ಈ y² ಮೇಲಿನ ಪವರ್ ಈ ಸೈಡ್ ಬಂದ್ರೆ ಏನಾಗುತ್ತಪ್ಪ? ವರ್ಗಮೂಲ ಆಗುತ್ತೆ. ಅದು ಗೊತ್ತಿರ್ಬೇಕು, ಬೇಸಿಕ್ ಕಾನ್ಸೆಪ್ಟ್. ಹಾಗಾದ್ರೆ y ಇಸ್ ಈಕ್ವಲ್ ಟು ಏನಾಗುತ್ತೆ? √144 ಇಂಟು 225 ಗೊತ್ತಿರ್ಬೇಕು. ಸೊ ಇನ್ನೊಂದು ಇದರಲ್ಲಿ ನೋಡಿ ಟ್ರಿಕ್ ಏನಪ್ಪಾ ಅಂದ್ರೆ, ಇದನ್ನ ಗುಣಾಕಾರ ಮಾಡ್ತಾ ಕೂಡಬಾರ್ದು, ಯಾಕಂದ್ರೆ ಈಸಿ ಟ್ರಿಕ್, ನಿಮ್ಗೆ ಗುಣಾಕಾರ ಮಾಡೋದ್ರಿಂದ ಯೂಸ್ ಇಲ್ಲ. ಸಿಂಪಲ್ ನೋಡಿ, 144 ಎದರ ವರ್ಗಪ್ಪ? 12 ಸರ್. ಓಕೆ,
ಗುಣಾಕಾರ 225 ಎದ್ರ ವರ್ಗಪ್ಪ 15 ಅಂದ್ರೆ ವರ್ಗಮೂಲದಿಂದ ಹೊರಗಡೆ ಬಂತ 144ರ ವರ್ಗಮೂಲ 12 ಸರ್. 225 ವರ್ಗಮೂಲ 15. ಸಿಂಪಲ್ ನೋಡ್ರಿ ವಾಯ್ಸ್ ಕೊಟ್ಟು ಎಷ್ಟು ಬಂತು 12 ಇಂಟು 15 ಸಿಂಪಲ್ 12ಕ್ಕೆ ಗುಣಾಕಾರ 15 ಮಾಡ್ಕೊಳ್ಳಿ 15 ಆಡ್ಲೆ 30 15 ಒಂದು 15 3 ಅಂದ್ರೆ ಎಷ್ಟಾಗುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ 180. ಸೊ ಆನ್ಸರ್ ಏನಾಗುತ್ತೆ 180 ಈಸ್ ರೈಟ್ ಆನ್ಸರ್. ಸೊ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ವರ್ಗಮೂಲಗಳ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು, ಗುಣಾಕಾರ ಮಾಡ್ತಾ ಸಿಂಪಲ್ ಡೈರೆಕ್ಟ್ ಅದರದ್ದು ವರ್ಗಮೂಲವನ್ನು ತೆಗಿಬೇಕು. ನೆಕ್ಸ್ಟ್ ನೋಡಿ, 2 ಏಕಮಾನ ತ್ರಿಜ್ಯದ 3 ಘನ ಅರ್ಧಗೋಳಗಳನ್ನು ಕರಗಿಸಿ ಒಂದೇ ಗೋಳಾಕಾರವನ್ನು ಮರುರಚಿಸಲಾಗಿದೆ. ಹಾಗಾದರೆ ಮರುರಚಿಸಲಾದ ಒಂದೇ ಗೋಳದ ತ್ರಿಜ್ಯವನ್ನು ಕೊಟ್ಟಿರುವ ಏಕಮಾನಗಳಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ ಸ್ಟೂಡೆಂಟ್ಸ್, ಗೋಳ ಮತ್ತು ಅರ್ಧಗೋಳ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಏನ್ ಸರ್, ಫಸ್ಟ್ ಆಫ್ ಆಲ್ ಗೋಳ ಅಂದ್ರೆ ಏನ್ರಿ? ಬಾಲ್ ನೋಡಿದ್ರಲ್ಲ ನೀವೆಲ್ಲ, ಚೆಂಡು, ಅದಕ್ಕೆ ಗೋಳ ಅಂತ ಕರೀತಾರೆ. ಅಂದ್ರೆ 3D ಯಲ್ಲಿ ಯಾವ ತರ ಇರುತ್ತಪ್ಪ ಗೋಳ ಅಂದ್ರೆ ಕಂಪ್ಲೀಟ್ ಆಗಿ ಏನಿರುತ್ತೆ. ಗೋಳ ಅಂದ್ರೆ ಏನು? ಗ್ಲೋಬ್ ನೋಡಿರ್ತಿರಲ್ಲ, ವರ್ಲ್ಡ್ ಗ್ಲೋಬ್. ಅದೇ ತರ ಚೆಂಡು ನೋಡಿರ್ತಾರ, ಅದಕ್ಕೇನಂತಾರೆ ಗೋಳ ಅಂತ ಕರೀತಾರೆ. ಅದೇ ತರ ಅರ್ಧ ಗೋಳ ಅಂದ್ರೆ ಏನಪ್ಪ? ಆ ಗೋಳನ ಕಟ್ ಮಾಡಿದಾಗ ಯಾವ ತರ ಕಾಣುತ್ತೆ ಸರ್? ಈ ತರ ಕಾಣುತ್ತೆ. ಹೌದಾ? ಈಗ ನೀವು ಗೋಳನ ಕಟ್ ಮಾಡ್ದಂದ್ರೆ ಅರ್ಧ ಗೋಳ ಸಿಗುತ್ತೆ. ಇವನ್ ಏನ್ ಹೇಳ್ತಾನೆ ಕ್ವಶನ್, ಇಂಥವು ಅರ್ಧ ಇರೋಂತ 3 ಗೋಳಗಳನ್ನು ಕರಗಿಸತ್ತಾನ. ಅರ್ಥ ಆಗ್ತದ? ಒಂದು ಗೋಳ ಸರ್, ಇದು 2, ಇದು 3. ಇವೇನಪ್ಪ? ಅರ್ಧ ಗೋಳಗಳದಾವ. ಇವು 3 ಅರ್ಧ ಗೋಳಗಳನ್ನ ಕರಗಿಸಿ ಏನ್ ಮಾಡತ್ತಾನ? ಒಂದ್ ಪೂರಾ ಕಂಪ್ಲೀಟ್ ಗೋಳ ಮಾಡತ್ತಾನ. ಹೌದಾ? ಹಂಗಂದ್ರ ಇದ್ರದ್ದು ಇವ್ 3 ಅಫ್ಕೋರ್ಸ್ 3 ಅರ್ಧ ಗೋಳು ಕುಡಿಸಿರೋ ಒಂದ್ ದೊಡ್ಡ ಗೋಳ ಆಗುತ್ತೆ. ಅದ್ರದ ತ್ರಿಜ್ಯವನ್ನು ಎಷ್ಟು ಇರುತ್ತೆ ಸರ್ ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್, ಇದು ಅರ್ಥ ಮಾಡ್ಬೋದು. ಓಕೆ ಸರ್, ಫಸ್ಟ್ ಆಫ್ ಆಲ್ ಏನ್ ಗೊತ್ತಿರ್ಬೇಕು ಇದ್ರಲ್ಲಿ? ಅರ್ಧಗೋಳ ಮತ್ತು ಗೋಳದ ಫಾರ್ಮುಲಾ ಗೊತ್ತಿರ್ಬೇಕು. ಏನ್ ಸರ್? ಫಸ್ಟ್ ಆಫ್ ಆಲ್ ಒಂದು ಗೋಳದ ಏನು ಇದ್ರದ್ದೇನು ಘನ ಕಂಡಿಡ್ಲಕ್ಕ ವ್ಯಾಲ್ಯೂಮ್ ಕಂಡಿಡಿಯಕ್ ಫಾರ್ಮುಲಾ ಏನಿದೆ ಅಂದ್ರೆ ಸರ್, ಸೊ 4/3 5r³. 4/3 5r³ ಇದೇನು ಒಂದು ಪೂರಾ ಕಂಪ್ಲೀಟ್ ಗೋಳದ ವ್ಯಾಲ್ಯೂಮ್ ಕಂಡಿಡಿಯಕ್ ಸೂತ್ರ. ಅದೇ ತರ ಅರ್ಧಗೋಳದ ಏನಾಗುತ್ತೆ ಸರ್? ಅರ್ಧಗೋಳದ ಏನಾಗುತ್ತೆ ಅಂದ್ರೆ, ಅರ್ಧ ಅಂದ್ರೆ 4 ಇರೋದನ್ನ ಅರ್ಧ ಮಾಡಿದ್ರೆ ಅಂದ್ರೆ 2/3 5r³. ಇದ್ರದ್ದು ಏನಾಗುತ್ತೆ? ಸಿಂಪಲ್, ಇದ್ರ ಅರ್ಧ. ಅಂದ್ರೆ ಇಂಥವ್ 3 2/3 5r³ ಅನ್ನು ಕೂಡಿಸಿ ಒಂದು 4/3 5r³ ಮಾಡಕ್ಕ ಈಗ ಇದ್ರದ್ದು ತ್ರಿಜ್ಯನ ಕಂಡಿಡಿ. ಸಿಂಪಲ್. ನಾವು ಹೋಪ್ ನಿಮ್ಗೆ ಅರ್ಥ ಆಯ್ತಂತ ಅನ್ಕೋತೀನಿ. ಅರ್ಧ ಗೋಳನ್ ಕರಗಿಸಿ ಏನ್ ಮಾಡತ್ರ ಒಂದ್ ಗೋಳ ಮಾಡತ್ರ, ಆ ಗೋಳದ ದೊಡ್ಡ ಗೋಳದ ತ್ರಿಜ್ಯನ ಕಂಡಿಡಿ. ಆದ್ರೆ ನಿಮ್ಗೆ ಗೊತ್ತಿರ್ಬೇಕು ಇದೇನು ಅರ್ಧ ಗೋಳದ ಫಾರ್ಮುಲಾ, ಅದ್ರ ಜೊತೆಗೆ ಒಂದು ಪೂರಾ ಗೋಳದ ಫಾರ್ಮುಲಾ. ಈಗ ನೋಡಿ ನಾನು ಏನ್ ಮಾಡ್ತೀನಿ, ಪೂರಾ ಕಂಪ್ಲೀಟ್ ಆಗಿ ಯಾವ ತರ ಸಾಲ್ವ್ ಮಾಡ್ಬೇಕು. ಇವಾಗ ಇದು ನಾನು ಕಾನ್ಸೆಪ್ಟ್ ಹೇಳಿದೆ ನಿಮಗೆ. ಓಕೆ ಸರ್, ನೆಕ್ಸ್ಟ್ ನೋಡಿ. ಈಗ ಏನ್ ಮಾಡ್ಬೇಕು? ಸಿಂಪಲ್ ಸರ್ ನೋಡಿ ಯಾವ ತರ ಟ್ರಿಕ್ಸ್ ಯೂಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಮಾಡ್ಬೇಕು? ಕಂಪ್ಲೀಟ್ ಏನು ಪೂರಾ ಯಾವುದು ಹೊಸ ದೊಡ್ಡ ಗೋಳ ಆಗ್ತಾ ಇದೆ, ಅದ್ರ ಫಾರ್ಮುಲಾ ಏನು ಸರ್? 4/3 5r³. ಇದೇನಪ್ಪ? ಕಂಪ್ಲೀಟ್ ದೊಡ್ಡ ಗೋಳದ ಸೂತ್ರ. ಇದನ್ ಮಾಡಕ್ಕೆ ಎಷ್ಟು ಮಾಡ್ತಾ ಇದ್ದಾನೆ? ಅರ್ಧ ಗೋಳದು ಎಷ್ಟು? 3 ಅರ್ಧ ಗೋಳದ ಅದ್ರ ತ್ರಿಜ್ಯನು ಕೊಟ್ಟಿದ್ದಾನೆ. ಎಷ್ಟು ಸರ್? 3 ಘನ ಸೆಂಟಿಮೀಟರ್ ತ್ರಿಜ್ಯ. ನೋಡಿ ಸಣ್ಣದ ಅರ್ಧ ಗೋಳದಿದೆ ಅಲ್ಲ, ಎಷ್ಟು ಕೊಟ್ಟಿದ್ದಾನೆ? 3 ತ್ರಿಜ್ಯದ 2 ಏಕಮಾನ ತ್ರಿಜ್ಯದ 2 ಅಂದ್ರೆ 2 ಸೆಂಟಿಮೀಟರ್ ತ್ರಿಜ್ಯ ಇದೆ, ಅದು 2 ಸೆಂಟಿಮೀಟರ್ ತ್ರಿಜ್ಯ. ಹಾಗಾದ್ರೆ ನೋಡಿ 2/3 5r ಜಾಗದಲ್ಲಿ ಏನ್ ಬರೀತೀನಿ ನಾನು? 2³ ಓಕೆ. ಇದೇನಾಯ್ತು ಸರ್? ಒಂದು ಅರ್ಧ ಗೋಳದ ವ್ಯಾಲ್ಯೂಮ್ ಆಯ್ತು. ಬಟ್ ನಾವ್ ಎಷ್ಟು ಯೂಸ್ ಮಾಡ್ತಾ ಇದ್ದೇವೆ? ಇದೇ ತರ ಎಷ್ಟು 3 ಘನಗಳು ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ ಸಿಂಪಲ್ 3ಲೆ ಗುಣಾಕಾರ ಮಾಡಿ. ಅರ್ಥ ಆಯ್ತಾ? ಇದೇನಾಯ್ತು ಕಂಪ್ಲೀಟ್ ಗೋಳದ ಫಾರ್ಮುಲಾ, ಇದೇನಾಯ್ತು ಅರ್ಧ ಗೋಳದ ಫಾರ್ಮುಲಾ. ಇಂಥವ್ ಎಷ್ಟು ಯೂಸ್ ಮಾಡತ್ತೆ? 3 ಯೂಸ್ ಮಾಡತ್ತೆ. ಅದೇ ತರ ತ್ರಿಜ್ಯ ಏನಾಗುತ್ತೆ? 2 ಸೆಂಟಿಮೀಟರ್ ಹಾಕಿದ್ನಿ. ಸಿಂಪಲ್ ನೋಡಿ, ಎಲ್ಲೆಲ್ಲಿ ಹೋಗುತ್ತೆ ಕಡ್ತಾ ಹೊಡ್ರಿ. ನಾನು ಡೈರೆಕ್ಟ್ ನೋಡ್ರಿ ಯಾವ ತರ ಹೊಡಿತೀನಿ ಕಡ್ತಾ. E5 ಹೋಗ್ಬಿಡುತ್ತೆ. ಹೌದಾ? ಅದ್ರ ಜೊತೆಗೆ ನೋಡಿ ಈ ಮೂರು ಅಲ್ಲಿದಲ್ಲೇ ಹೋಯ್ತು ಕಡ್ತಾ. ಅದೇ ತರ ಉಳಿತೇನಿವಾಗ ಸರ್? ಏನ್ ಉಳಿತು ನೋಡಿ, 4/3 r³ = ಇಲ್ಲೇನು ಉಳಿದಿದೆ? 2 ಜೊತೆಗೆ 2ರದ ಘನ ಅಂದ್ರೆ 2 4 4 8 ಅಂದ್ರೆ 2 × 8 ಉಳಿತು. ಹೌದಾ? ಹಂಗಂದ್ರೆ ನಿಮಗೆ ಏನ್ ಗೊತ್ತಾಗಬೇಕು? r³ ಅಂದ್ರೆ ಈಗ ಈ ದೊಡ್ಡ ಘನದ ತ್ರಿಜ್ಯ ಗೊತ್ತಾಗಬೇಕು. ಹಾಗಾದ್ರೆ r³ = ಈ 4/3 ಆ ಸೈಡ್ ಕಳಿಸಿ ಫಸ್ಟ್ 2 8 ಎಷ್ಟಾಗುತ್ತೆ? 16 ಆಗುತ್ತೆ. ಇದು ಈ ಸೈಡ್ ಹೋದ್ರೆ ಉಲ್ಟಾ ಆಗುತ್ತೆ, 3/4 ಆಯ್ತು. ಹೌದಾ? ಓಕೆ ಸರ್,
ನೆಕ್ಸ್ಟ್ 4 ಒಂದ್ಲೆ 4 ಒಂದ್ಲೆ 4 4 ಅಂದ್ರೆ 4 ಮೂರ್ಲೆ ಎಷ್ಟು ಬಂತು 12 ಬಂತು. ಅಂದ್ರೆ r³ ಎಷ್ಟು ಬಂತು ಸರ್ 12 ಬಂತು. ಬಟ್ ಕ್ವಶನ್ ಏನಿದೆ ನಮಗೆ ತ್ರಿಜ್ಯ ಕಂಡುಹಿಡಿಬೇಕು. ಸೊ ಈ ಘನ ಇದೆಯಲ್ಲ ಆ ಸೈಡ್ ಹೋದ್ರೆ ಏನಾಗುತ್ತೆ ಸಿಂಪಲ್ ಘನ ಮೂಲ ಆಗುತ್ತೆ. ಹೆಂಗೆ ಸರ್ r√12. ಬಟ್ ಇಲ್ಲಿ ಏನ್ ಬರಬೇಕು ಘನ ಬರಬೇಕು. ಆದ್ರೆ ಆನ್ಸರ್ ಏನಾಗುತ್ತೆ 3/√12 ಏನಾಗುತ್ತೆ ಅದರ ತ್ರಿಜ್ಯದ ಆನ್ಸರ್ ಆಗುತ್ತೆ. ಸ್ವಲ್ಪ ಕಾನ್ಸೆಪ್ಟ್ ಇದೆ, ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಐ ಹೋಪ್ ನೀವು ಕ್ಲಿಯರ್ ಆಯ್ತಾ ಅನ್ಕೋತೀನಿ. ಇಲ್ಲ ಅಂದ್ರೆ ಸ್ವಲ್ಪ ಇನ್ನೊಮ್ಮೆ ಹೋಗ್ಬಿಟ್ಟು ರಿವಿಷನ್ ಮಾಡಿ ವಿಡಿಯೋ ನೋಡಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಉಜ್ವಲ್ 50 ರೂಪಾಯಿ ಮತ್ತು 100 ಮತ್ತು 200 ಮುಖಬೆಲೆಯ ಕರೆನ್ಸಿ ನೋಟುಗಳೊಂದಿಗೆ 5250 ರೂಪಾಯಿ ಹೊಂದಿದ್ದಾರೆ. ನೋಡಿ ಕಾನ್ಸೆಪ್ಟ್ ನೋಡಿ ಸ್ಟೂಡೆಂಟ್ಸ್, ಏನಿದೆ ಉಜ್ವಲ್ ಅನ್ನೋರ ಹತ್ರ ಏನಿದೆ 50 ರೂಪಾಯಿ ನೋಟು, 100 ರೂಪಾಯಿ ನೋಟು, 200 ರೂಪಾಯಿ ಮುಖಬೆಲೆಯ ನೋಟನ್ನು ಅದಾವ. ಆದ್ರೆ ಅವು ಎಷ್ಟು ನೋಟ್ ಅದಾವ ಅಂದ್ರೆ ಕೂಡಿಸಿದ್ರೆ ಅಮೌಂಟ್ ಎಷ್ಟಾಗತ್ತ ಅಂದ್ರೆ 5250 ರೂಪಾಯಿ ಆಗತ್ತದ. ಆಮೇಲೆ ಇನ್ನೊಂದೇನ್ ಹೇಳ್ತಾನ, ಪ್ರತಿ ಮುಖಬೆಲೆಯ ನೋಟುಗಳ ಸಂಖ್ಯೆ ಸಮಾನವಾಗಿದೆ. ಅಂದ್ರೆ 50 ಎಷ್ಟು ನೋಟ್ ಅದಾವ 100 ಅಷ್ಟೇ ಅದಾವ, 200 ಅಷ್ಟೇ ಅದಾವ. ಹಾಗಾದ್ರೆ ಅವನ್ ಕೇಳ್ತಾನ ಉಜ್ವಲ್ ಬಳಿ ಎಷ್ಟು ನೋಟುಗಳದಾವ ಅಂತ ಕೇಳ್ತಾನೆ. ಇದು ಅನುಪಾತಗಳಲ್ಲಿ ಬರ್ತದೆ ವಿಷಯದಲ್ಲಿ. ನೋಡಿ ಸಿಂಪಲ್, ನಾನೇನ್ ಮಾಡ್ತೀನಿ ಇವಾಗ, ಸರ್ 50 ರೂಪಾಯಿ ನೋಟ್ ಇದೆ ಹೌದಾ, ಅದೇ ತರ ಎಷ್ಟು 100 ರೂಪಾಯಿ ನೋಟ್ ಇದೆ. ಓಕೆ, ಅದೇ ತರ ಇನ್ನೊಂದೇನಿದೆ 200 ರೂಪಾಯಿ ನೋಟ್ ಇದೆ ಹೌದಾ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾನೆ, ಹಂಗಂದ್ರೆ ಅವ್ರ ಎಲ್ಲಾ ನೋಟುಗಳು ಏನಂತಿದ್ದಾನೆ ಸಮನಾಗಿದಾವ ಸರ್ ಅಂತ ಹೇಳ್ತಿದ್ದಾನೆ. ಸಮನಾಗಿ ಅಂದ್ರೆ ಇದನ್ನೂ ಒಂದು ಅನುಪಾತ, ಇದು ಒಂದು ಅನುಪಾತ, ಇದು ಒಂದು ಅನುಪಾತ ಹೌದಾ. ಹಂಗಂದ್ರೆ ಗುಣಾಕಾರ ಮಾಡಿ ಅವನ ಹತ್ರ ಎಷ್ಟಾದ್ರೂ ರೊಕ್ಕ ಆಗುತ್ತಂತ ಸಿಂಪಲ್ ನೋಡಿ ಸರ್, 50 ಒಂದ್ಲೆ 50, 100 ಒಂದ್ಲೆ 100, 200 ಒಂದ್ಲೆ 200, 3 ಕೂಡಿಸಿ ಎಷ್ಟಾಗುತ್ತೆ ಸರ್ 150, 200 ಅಂದ್ರೆ ಟೋಟಲ್ ರುಪೀಸ್ ಎಷ್ಟಾಯ್ತು 350 ರೂಪಾಯಿ. ನಮ್ಮ ಪ್ರಕಾರ 350. ಬಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನಪ್ಪ, ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಒಟ್ಟು ದುಡ್ಡು ಎಷ್ಟಿದೆ 5250. ಹಂಗಂದ್ರೆ ಒಂದು ಅನುಪಾತ ತಕ್ಕೋರಿ ನಿಮ್ಗೆ ಸಿಕ್ಕಿಬಿಡುತ್ತೆ. ಹಾಗಾದ್ರೆ 0 ಈ 0 ಹೋಯ್ತು. ಅಂದ್ರೆ ಒಂದು ಅನುಪಾತ ಬರೋಬ್ಬರಿ ಎಷ್ಟಾಗುತ್ತೆ 525 ಡಿವೈಡೆಡ್ ಬೈ 35. ಕಡ್ತಾ ಹೊಡಿರಿ, 5 ಒಳ್ಳೆ 35, 5 ಹತ್ಲೆ 50, 5 ಹತ್ಲೆ 50, 5 ಐದ್ಲೆ 25. ನೆಕ್ಸ್ಟ್ 7 ಕಡ್ತಾ ಹೊಡ್ರಿ, 7 ಒಂದ್ಲೆ 7 ಮೂರ್ಲೆ 7 ಒಂದ್ಲೆ 7, 7 ಐದ್ಲೆ 35. ಅಂದ್ರೆ ಒಂದು ಅನುಪಾತ ಬರೋಬ್ಬರಿ ಎಷ್ಟು ಬಂತು 15. ಅಂದ್ರೆ ನೋಡಿ ಒಂದು ಅನುಪಾತ ಬರೋಬ್ಬರಿ ಎಷ್ಟು ಬಂತು 15. ಅಂದ್ರೆ ನೋಡಿ ಅವನ ಬಲ್ಲಿ ಎಷ್ಟಿದಾವ ಅಂದಿದ್ದಾನೆ, ಎಲ್ಲಾಗೂ ಸಮ ಇದಾವೆ. ಅಂದ್ರೆ ಇಲ್ಲಿ 50 ರೂಪಾಯಿದು 15 ನೋಟು, 100 ರೂಪಾಯಿದು 15 ನೋಟು, 200 ರೂಪಾಯಿ 15 ನೋಟು. ಅಂದ್ರೆ ಎಷ್ಟಾಯ್ತು 15, 15, 15 ಅಂದ್ರೆ ಒಟ್ಟು ಎಷ್ಟು 45 ನೋಟುಗಳು ಆಗುತ್ತೆ. ಇಷ್ಟು ಗೊತ್ತಾದ್ರೆ ಮುಗಿದೈತೆ, ಸಿಂಪಲ್. ಅರ್ಥ ಆಯ್ತಾ. ಸೊ ನಾನೇನ್ ಮಾಡಿದೆ 350 ಬರೋಬ್ಬರಿ 5250 ಮಾಡಿದೆ. ಒಂದು ಅನುಪಾತ ತಕೊಂಡೆ. ಒಂದು ಅನುಪಾತ ಅಂದ್ರೆ ಎಷ್ಟು ಬಂತು ಸರ್ 15 ಬಂತು. ನಾನ್ ನೋಡಿ 50 ರೂಪಾಯಿದ ಒಂದು ಅನುಪಾತ, 100 ರೂಪಾಯಿದ ಒಂದು ಅನುಪಾತ, 200 ರೂಪಾಯಿದ ಒಂದು ಅನುಪಾತ ಅಂದ್ರೆ 15, 15, 15 ಅಂದ್ರೆ ಅವನಲ್ಲಿ ಇರೋದು ಒಟ್ಟು ನೋಟುಗಳ ಸಂಖ್ಯೆ ಎಷ್ಟಂದ್ರೆ 45. ನೆಕ್ಸ್ಟ್ ನೋಡಿ, ಆಯತ ಒಂದರ ಉದ್ದವು ಅದರ ಅಗಲಕ್ಕಿಂತ 5 ಸೆಂಟಿಮೀಟರ್ ಹೆಚ್ಚಾಗಿದೆ. ಆಯತದ ವಿಸ್ತೀರ್ಣ 215 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ ಆಯತದ ಅಗಲವನ್ನು ಕಂಡುಹಿಡಿಯುವ ಸಮೀಕರಣ ಹೇಗಿರುತ್ತದೆ? ಸೊ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಒಂದೇನಿದೆ ಸರ್, ಒಂದು ಆಯತ ಇದೆ ಹೌದಾ. ಆಯತ ಅಂದ್ರೆ ಅದಕ್ಕೆ ಉದ್ದ ಮತ್ತು ಅಗಲ ಇರಲೇಬೇಕು. ಸೊ ಆಯತ ಅಂದ್ರೆ ನೋಡಿ ಒಂದು ಉದ್ದ ಅಗಲ. ಸೊ ಸಿಂಪಲ್ ಆಯತ ಸರ್ ಲೆಂತ್ ಮತ್ತು ವಿಡ್ತ್ ಅಂದ್ರೆ ಅಗಲ. ಇಂಗ್ಲಿಷ್ ಅಲ್ಲಿ ವಿಡ್ತ್ ಅಂತಾರೆ, ಕನ್ನಡದಲ್ಲಿ ಅಗಲ ಅಂತ ಕೊಡ್ತಾರೆ. ಇದರಲ್ಲಿ ಮತ್ತೇನಂದಿದ್ದಾನೆ ಅವನು, ಆಯತದ ಉದ್ದವು ಅದರ ಅಗಲಕ್ಕಿಂತ 5 ಸೆಂಟಿಮೀಟರ್ ಇದೆ. ಅಂದ್ರೆ ಅಗಲಕ್ಕಿಂತ 5 ಸೆಂಟಿಮೀಟರ್ ಹೆಚ್ಚಿದೆ. ಅಂದ್ರೆ ನಾನು ಏನ್ ತಗೋತೀನಿ ಇವಾಗ, ಇದು ಅಗಲ ಅಂತರೂ ಡಬ್ಲು ತಗೊಂಡ್ರಿ ಹೌದಾ, ಅಗಲ ಅಂತ ಏನ್ ತಗೊಂಡ್ರಿ ಡಬ್ಲು ತಗೊಂಡ್ರಿ. ಆದ್ರೆ ಏನ್ ಹೇಳ್ತಿದ್ದಾನ ಅವನು, ಉದ್ದ ಏನದಲ್ಲ ಅಗಲದಕ್ಕಿಂತ ಎಷ್ಟಿದೆ 5 ಸೆಂಟಿಮೀಟರ್ ಹೆಚ್ಚಿದೆ. ಅಂದ್ರೆ ನಾನು ಸಿಂಪಲ್ ಏನ್ ತಗೋತೀನಿ ಡಬ್ಲ್ಯೂ ಪ್ಲಸ್ 5 ಸೆಂಟಿಮೀಟರ್ಸ್. ಅರ್ಥ ಆಯ್ತಾ. ನಾನೇನ್ ಮಾಡಿದೆ, ಡಬ್ಲ್ಯೂ ಅಂದ್ರೇನು ಅಗಲ. ಓಕೆ, ಕ್ವಶನ್ ಅಲ್ಲಿ ಏನಿದೆ, ಉದ್ದವು ಅಗಲಕ್ಕಿಂತ 5 ಸೆಂಟಿಮೀಟರ್ ಹೆಚ್ಚಂದ್ರೆ ಡಬ್ಲ್ಯೂ ಪ್ಲಸ್ 5 ತಗೋರಿ. ಓಕೆ ಸರ್, ವಿಸ್ತೀರ್ಣ ಫಾರ್ಮುಲಾ ಏನಪ್ಪ, ಸೊ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ ಸರ್. ಸೊ ಲೆಂತ್ ಎಷ್ಟಿದೆ ಸರ್ ಡಬ್ಲ್ಯೂ ಪ್ಲಸ್ 5 ತಗೊಂಡಿವಿ, ಯಾಕಂದ್ರೆ ಅಗಲಕ್ಕಿಂತ 5 ಹೆಚ್ಚಿದೆ. ಗುಣಾಕಾರ ಏನಿದೆ ಡಬ್ಲ್ಯೂ, ಸಿಂಪಲ್. ಅದೇ ತರ ಏರಿಯಾ ಏನಿದೆ ಸರ್ 215 ಕೊಟ್ಬಿಟ್ಟಿದ್ದಾನೆ. ಸಿಂಪಲ್ ಸೊಲ್ಯೂಷನ್ ಮಾಡಿ ಏನ್ ಮಾಡ್ತೀನಿ ಇವಾಗ, 215 ಈಕ್ವಲ್ ಟು ಸರ್ ಡಬ್ಲ್ಯೂಗೆ ಡಬ್ಲ್ಯೂ ಇಂಟು ಮಾಡ್ರಿ, ಇಂಟು ಬ್ರಾಕೆಟ್ ಒಳಗಡೆ ಬ್ರಾಕೆಟ್ ಅಲ್ಲಿ ಇರೋದನ್ನ ಹೊರಗಡೆ ಇರೋದನ್ನ ಗುಣಾಕಾರ ಮಾಡಿದ್ರೆ ಸರ್ ಡಬ್ಲ್ಯೂ ಸ್ಕ್ವೇರ್ ಪ್ಲಸ್
ಡಬ್ಲ್ಯೂ ಇಂಟು 5 ಅಂದ್ರೆ ಎಷ್ಟಾಗುತ್ತೆ 5W ಆಯ್ತು. ಹಾಗಾದ್ರೆ W² ಪ್ಲಸ್ 5W. ಸೊ 215 ಆ ಸೈಡ್ ತಗೋರಿ. ಇವಾಗ ಇಲ್ಲಿ ಹಿಂದೆ ಏನಿಲ್ಲ ಅಂದ್ರೆ ಏನಿರುತ್ತೆ ಪ್ಲಸ್ ಇರುತ್ತೆ. ಆ ಸೈಡ್ ತಗೊಂಡ್ರೆ ಸೊ W² ಪ್ಲಸ್ 5W ಮೈನಸ್ 215. ಇಲ್ಲಿದು ಪೂರಾ ಕಂಪ್ಲೀಟ್ ಆದ್ರೆ ಹೊರಗಡೆ ಏನು ಉಳಿತೆ ಸರ್ 0 ಉಳಿತೆ. ಹಾಗಾದ್ರೆ ಆನ್ಸರ್ ಏನ್ ಬರ್ಬೇಕು ಈ ಸಮೀಕರಣ ಬರ್ಬೇಕು ಸರ್. ಇದ್ರಲ್ಲಿ ಆಪ್ಷನ್ ಯಾವ್ದಿದೆ W² ಪ್ಲಸ್ 5W ಮೈನಸ್ 215 ಅಂದ್ರೆ ಆಪ್ಷನ್ ನಂಬರ್ 4. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ 6ನೇ ಕ್ವಶನ್. ಶ್ಯಾಮ್ ಮತ್ತು ಸುಂದರ್ ಅವರು ಕ್ರಮವಾಗಿ 16 ದಿನಗಳು ಮತ್ತು 24 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡುತ್ತಾರೆ. ಶ್ಯಾಮ್ ಒಬ್ಬನೇ ಕೆಲಸವನ್ನು ಪ್ರಾರಂಭಿಸಿದನು ಮತ್ತು ಆ 10 ದಿನಗಳ ನಂತರ ಸುಂದರ್ ಅವನೊಂದಿಗೆ ಸೇರಿಕೊಂಡನು ಮತ್ತು ಕೆಲಸ ಪೂರ್ಣಗೊಳಿಸುವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರು. ಕೆಲಸ ಪೂರ್ಣಗೊಳ್ಳಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಇದೇನಿದೆ ಸಮಯ ಮತ್ತು ಕೆಲಸ ಟೈಮ್ ಅಂಡ್ ವರ್ಕ್ ಮೇಲಿದೆ ವರ್ಕ್ ಕ್ವಶನ್. ಸೊ ಓಕೆ ಸರ್, ನಾನೇನು ತಗೋತೀನಿ ಶ್ಯಾಮ್ ಅಂತ ಇದ್ದಾನೆ. ಇವನು ಎಷ್ಟು ದಿನ ತಗೊಂಡಿದ್ದಾನೆ ಒಂದು ಕೆಲಸ ಮಾಡಕ್ಕೆ ಎಷ್ಟು ದಿನ ತಗೋತಾನೆ 16 ದಿನ ತಗೋತಾನೆ. ಇನ್ನೊಬ್ಬನಿದ್ದಾನೆ ಯಾರು ಸರ್ ಸುಂದರ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಎಷ್ಟು ದಿನ ತಗೋತಾ ಇದ್ದಾನೆ ಕೆಲಸ ಮಾಡಕ್ಕೆ ಸೇಮ್ ಕೆಲಸ ಮಾಡಕ್ಕೆ 10 ದಿನ ತಗೋತಾ ಇದ್ದಾನೆ ಶ್ಯಾಮ ಮತ್ತು ಸುಂದರ್. ಸೊ ಓಕೆ, ನಾನೇನ್ ಮಾಡ್ಬೇಕು ನೆಕ್ಸ್ಟ್, ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ ಲಸಾನ ತಗೋತೇವೆ. ಅಂದ್ರೆ ಎಷ್ಟು ದಿನ ಸಾರಿ ಇದೇನಿದೆ ಎಷ್ಟು ದಿನಗಳಲ್ಲಿ 24 ದಿನ. ಓಕೆ, ಕನ್ಫ್ಯೂಷನ್ 24 ದಿನ. ಓಕೆ, ಬಟ್ ನಾವೇನ್ ತಗೋಬೇಕು ಇವಾಗ ಟೋಟಲ್ ಕೆಲಸ ಎಷ್ಟು ಕೆಲಸ ಇದೆ ಅಂತ ಗೊತ್ತಿಲ್ಲ. ನಾವೇನ್ ಮಾಡ್ಬೇಕು ಇಮ್ಯಾಜಿನೇಷನ್ ಅಂದ್ರೆ ಏನು ಸರ್ ಲಸ ತಗೋರಿ. 2 ಸಂಖ್ಯೆಗಳ ಭಾಗ ಹೋಗಂತ ಒಂದು ಲಸ ತಗೋಬೇಕು. ನಾ ಸಿಂಪಲ್ ಏನ್ ತಗೋತೀನಿ ಇವಾಗ 48 ಅಂತ ತಗೋತೀನಿ. ಅಂದ್ರೆ ಇದೇನಾಯ್ತು ಸರ್ ಟೋಟಲ್ ಕೆಲಸ ಅಂತ ನಾನು ಇಮ್ಯಾಜಿನ್ ಮಾಡ್ಕೊತೀನಿ, ಟೋಟಲ್ ವರ್ಕ್. ಹೌದಾ? ಓಕೆ ಸರ್, ಹಂಗಂದ್ರೆ ಶ್ಯಾಮ 48 ಕೆಲಸ ಮಾಡಕ್ 16 ದಿನ ತಗೊಳೋಣ. ಅಂದ್ರೆ ಇವನ್ ಕೆಪಾಸಿಟಿ ಎಷ್ಟಾಯ್ತು ಒಂದ್ ದಿನಕ್ಕೆ ಸರ್ ಇವನ್ ಎಷ್ಟು ಮಾಡ್ತಾನೆ 16 ಮೂರ್ಲೆ 48 3 ಕೆಲಸ ಮಾಡ್ತಾನ. ಓಕೆ, ಅದೇ ತರ ಸುಂದರ್ ನೋಡ್ರಿ 48 ಕೆಲಸ ಮಾಡಕ 24 ದಿನ ತಗೊಳೋಣ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಪಾಸಿಟಿ ಆಯ್ತು ಸರ್ 24 2 48 ಅಂದ್ರೆ ಒಂದ್ ದಿನಕ್ಕೆ ಇವನ್ ಎಷ್ಟು ಕೆಲಸ ಮಾಡ್ತಾನೆ 2 ಕೆಲಸ ಮಾಡ್ತಾನ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಯಾರ ಇದ್ರೊಳಗಡೆ, ಶ್ಯಾಮ್ ಒಬ್ಬನೇ ಕೆಲಸವನ್ನು ಪ್ರಾರಂಭಿಸಿದನು ಮತ್ತು 10 ದಿನಗಳ ನಂತರ ಯಾರು ಬರ್ತಾರ ಸುಂದರ. ಅಂದ್ರ 10 ದಿನ ಯಾರು ಮಾಡ್ಯಾರ್ರಿ ಶ್ಯಾಮ್ ಮಾಡ್ಯಾನ. ಶ್ಯಾಮ್ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನ 3 ಕೆಲಸ. ಅಂದ್ರೆ 10 ದಿನ ಅಂದ್ರೆ 3 × 10 ಅಂದ್ರೆ ಎಷ್ಟಾಯ್ತು 30 ಕೆಲಸ ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾನೆ. ನೋಡ್ರಿ 30 ಕೆಲಸ ಮುಗಿಸಿದಂದ್ರೆ ಉಳಿತು ಎಷ್ಟಪ್ಪ 18 ಕೆಲಸ ಉಳಿತು. 30 ಕೆಲಸ ಯಾರು ಮಾಡಿದಾರೆ ಶ್ಯಾಮ್ ಮಾಡಿಬಿಟ್ಟ. ಆಮೇಲೆ 10 ದಿನ ಆದ್ಮೇಲೆ ಯಾರು ಬಂದ್ರಿ ಸುಂದರ್ ಬರ್ತಾನ. ಅಂದ್ರೆ ಇಬ್ರು ಕೂಡಿದ್ರೆ ಅವಾಗ ಎಷ್ಟ ಅಲ್ಲಾಕತ್ತು ಕೆಲಸ 5 ಕೆಲಸ. ಅಂದ್ರೆ 18 ಕೆಲಸನ ಯಾರು ಮಾಡ್ಬೇಕು ಇಬ್ರು ಕೂಡಿದ್ರೆ 5 ಕೆಲಸ ಮಾಡ್ಬೇಕು. ಭಾಗಾಕಾರ ಮಾಡ್ರಿ ಸಿಂಪಲ್ 18ಕ್ಕೆ 5ರ್ಲೆ ಭಾಗಾಕಾರ ಮಾಡ್ರಿ ಸರ್ 5 5 ಮೂರ್ಲೆ 15 ಅನುಪಾತ ಶೇಷ ಎಷ್ಟು ಉಳಿತ್ರಿ 3 ಉಳಿತು. ಓಕೆ, ಅಂದ್ರೆ ಇದನ್ನ ಹೆಂಗೆ ಮಿಶ್ರ ಭಿನ್ನ ರಾಶಿಗಳು ಬರ್ಕೋಬೇಕು 3 ಆಲ್ರೆಡಿ ಕೆಲಸ ಬಂದದ, ಇನ್ನ ಶೇಷ ಎಷ್ಟು ಉಳ್ದದ 3 ಉಳ್ದದ. ಇದಕ್ಕೆ ಯಾರು ಭಾಗಾಕಾರ ಮಾಡಬೇಕು 5ರ್ಲೆ. ಅಂದ್ರೆ 3 ಪೂರ್ಣಾಂಕ 3/5 ಅಂಶದಷ್ಟು ಕೆಲಸ ಮಾಡ್ತಾರೆ ಇಬ್ರು ಕೂಡಿ. ಬಟ್ ಟೋಟಲ್ ಕೆಲಸಕ್ಕೆ ಏನ್ರಿ ಅವ ಕೆಲಸ ಪೂರ್ಣಗೊಳ್ಳಲು ತೆಗೆದುಕೊಂಡ ಒಟ್ಟು ಸಮಯ ನೋಡ್ರಿ ಫಸ್ಟ್ ಶ್ಯಾಮ್ ಎಷ್ಟು ದಿನ ತಗೊಳೋಣ 10 ದಿನ. ಮುಂದಿನ ಇವ್ರಿಬ್ರು ಕೂಡಿ ಎಷ್ಟು ದಿನ ತಗೊಂಡ್ರ 3 ಪೂರ್ಣಾಂಕ 3/5 ಅಂದ್ರೆ ಕೂಡ್ಸಿರಿ ಎಷ್ಟಾಗತ್ತೆ 13 ದಿನ. 3/5 ದಿನಗಳ ಕೆಲಸನ ಮಾಡ್ದಂಗಾಯ್ತು ಟೋಟಲ್. ಹಂಗಂದ್ರೆ ಆಪ್ಷನ್ 1 ನಂಬರ್ ಕರೆಕ್ಟ್ ಆಗುತ್ತೆ. ಸೊ 13 ದಿನಗಳು 3/5 13 ಪೂರ್ಣಾಂಕ 3/5 ಅಂದ್ರೆ 13 ದಿನ ಮತ್ತೆ 3/5 ಅಂಶದಷ್ಟು ಕೆಲಸನ ಇಬ್ರು ಕೂಡಿ ಮಾಡ್ತಾರ. ಸೊ ಇದನ್ನ ಯಾವ ತರ ಅಂತ ನಿಮ್ಗೆ ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಮೊದಲ 7 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ನೋಡಿ, ನೀವು ಆಲ್ರೆಡಿ ನಾವು ಅವಿಭಾಜ್ಯ ಸಂಖ್ಯೆ ಫಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಅಂದ್ರೆ ಪ್ರೈಮ್ ನಂಬರ್ಸ್ ಏನ್ ಸರ್ ಮೊದಲ 7 ಅಂದ್ರೆ ಫಸ್ಟ್ ಯಾವ್ದು ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಬೇಕು. ಫಸ್ಟ್ ಪ್ರೈಮ್ ನಂಬರ್ ಫಸ್ಟ್ ಯಾವ್ದು ಸರ್ 2. ನೆಕ್ಸ್ಟ್ ಯಾವ್ದು ಬರುತ್ತೆ 3. ನೆಕ್ಸ್ಟ್ ಯಾವ್ದು ಬರುತ್ತೆ 5. ನೆಕ್ಸ್ಟ್ ಯಾವ್ದ್ರಿ 7. ನೆಕ್ಸ್ಟ್ ಯಾವ್ದು 8 ಆಗಲ್ಲ 9 ಆಗಲ್ಲ 10 ಆಗಲ್ಲ. ನೆಕ್ಸ್ಟ್ ಬರೋದು ಯಾವ್ದು 11 ಸರ್. ನೆಕ್ಸ್ಟ್ ಯಾವ್ದಪ್ಪ 12 ಬರಲ್ಲ. ನೆಕ್ಸ್ಟ್ ಯಾವ್ದು ಬರುತ್ತೆ 13. ಎಷ್ಟಾದ್ರಿ 1 2 3 4 5 6. ಇನ್ನೊಂದು ಬೇಕು 14 ಅಲ್ಲ 15 ಅಲ್ಲ 16 ಅಲ್ಲ. ಬರೋದು ಯಾವ್ದು ಲಾಸ್ಟಿಗೆ 17. ಓಕೆ, 17 ಅಂದ್ರೆ ಮೊದಲ 7 ಅವಿಭಾಜ್ಯ ಸಂಖ್ಯೆಗಳು. ನಿಮ್ಗೆ ಗೊತ್ತಿರ್ಬೇಕು ಸರಾಸರಿ ಅಂದ್ರೆ ಏನ್ರಿ ಒಟ್ಟು ಮೊತ್ತ ಡಿವೈಡೆಡ್ ಬೈ ನಂಬರ್ಸ್. ಹೌದಾ? ಗೊತ್ತಿರ್ಬೇಕು ಏನು ಸರ್ ಎವರೇಜ್ ಈಕ್ವಲ್ ಟು ಏನಾಗುತ್ತೆ, ಎವರೇಜ್ ಅಂದ್ರೆ ಸರಾಸರಿ ಅಂದ್ರೆ ಟೋಟಲ್ ಸಮ್ ಡಿವೈಡೆಡ್ ಬೈ ನಂಬರ್. ಎಷ್ಟು ಸಂಖ್ಯೆಯಲ್ಲಿ ಎಷ್ಟು ಸಂಖ್ಯೆಯನ್ನು ಕೂಡಿಸೇವ ಅಷ್ಟರಲ್ಲಿ ಡಿವೈಡ್ ಮಾಡೋದು. ಸಿಂಪಲ್. ಕೂಡಿಸಿ ಎಷ್ಟಾಗುತ್ತೆ 7 3 10 1 11 7 18 5 23 3 26 2 28
ನೆಕ್ಸ್ಟ್ 2 3 4 ಅಂದ್ರೆ 58 ಆಯ್ತು. ಟೋಟಲ್ ಸಮ್ ಎಷ್ಟಾಯ್ತು? 7 ಅವಿಭಾಜ್ಯ ಸಂಖ್ಯೆಗಳನ್ನು ಕೂಡಿಸಿದ್ವಿ. ಯಾಕಂದ್ರೆ ಎವರೇಜ್ ಏನ್ ಹೇಳುತ್ತೆ? ಟೋಟಲ್ ಸಮ್ ಡಿವೈಡೆಡ್ ಬೈ ನಂಬರ್ಸ್. ಓಕೆ, ಎಷ್ಟಾಯ್ತು ಸರ್? 58 ಆಯ್ತು. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವ ಅಷ್ಟರಲ್ಲಿ ಡಿವೈಡ್ ಮಾಡ್ಬೇಕು. 58/7. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ? 58/7. ಸೊ ಸಿಂಪಲ್ ಕ್ವಶನ್, ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ನೆಕ್ಸ್ಟ್ ನೋಡಿ, DI ಕೊಟ್ಟಿದ್ದಾನೆ. ಏನು? ಡಾಟಾ ಇಂಟರ್ಪ್ರಿಟೇಷನ್ ಅಂತ ಕರೀತಾರೆ. ನೀಡಲಾದ ಪೈ ಚಾರ್ಟ್ ನಲ್ಲಿ 4 ವರ್ಷಗಳಲ್ಲಿ ಸ್ವೀಕರಿಸಿದ ದೂರುಗಳ ಸಂಖ್ಯೆ ಪ್ರತಿನಿಧಿಸುತ್ತದೆ. ಈ ಡಯಾಗ್ರಾಮ್ ಏನ್ ಕೊಟ್ಟಿದಾರಲ್ಲ, ಇದರಲ್ಲಿ ಏನಿದೆ ಸ್ಟೂಡೆಂಟ್ಸ್, ಸ್ವಲ್ಪ ನಿಮಗೆ ಕ್ಲಿಯರ್ ಆಗಿ ಕಾಣಲಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೇಳ್ತೀನಿ. ಇದು ಡಯಾಗ್ರಾಮ್ ಇದೆ, ಇದರಲ್ಲಿ ಏನು ಪೈ ಚಾರ್ಟ್ ಕೊಟ್ಟಿದ್ದಾನೆ. ಏನು? 4 ವರ್ಷದಾಗ ಈ ಪ್ರತಿಯೊಂದು ಡಯಾಗ್ರಾಮ್ ಅಲ್ಲಿ ಕಲರ್ ಏನಿದಾವಲ್ಲ, ಇದರಲ್ಲಿ ವರ್ಷಗಳನ್ನು ತೋರಿಸ್ಯಾನ. ಅಂದ್ರೆ 2000 ಇಸ್ವಿದಿಂದ ಕಂಪ್ಲೀಟ್ 2003ನೇ ಇಸ್ವಿ ತನ 2000ದಿಂದ 2004ನೇ ಇಸ್ವಿವರೆಗೂ ದೂರುಗಳು, ಅಂದ್ರೆ ಒಂದು ಕಂಪ್ಲೇಟ್ಸ್ ಬಂದಿರುವಂತ ಇಸ್ವಿಗಳು. ಅದ್ರಲ್ಲಿ ನಿಮಗೆ ಏನ್ ಕೊಟ್ಟಾನ? 2001 ಮತ್ತು 2003ರಲ್ಲಿ ಬಂದ ಒಟ್ಟು ದೂರುಗಳ ಸಂಖ್ಯೆ ಮತ್ತು 2002ರಲ್ಲಿ ಸ್ವೀಕರಿಸಿದ ದೂರುಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯೋದು. ಫಸ್ಟ್ ಆಫ್ ಆಲ್ ನೋಡಿ ಏನ್ ಕೊಟ್ಟಿದ್ದಾನೆ. ಒಟ್ಟು ದೂರುಗಳು ಎಷ್ಟು ನೋಡಿ ಸ್ಟೂಡೆಂಟ್, ಒಟ್ಟು ಟೋಟಲ್ ಕಂಪ್ಲೇಟ್ಸ್ ಎಷ್ಟದಾವ? 4 ವರ್ಷದ ಕಂಪ್ಲೇಟ್ಗಳು ಎಷ್ಟದಾವ? 200 ಕಂಪ್ಲೇಟ್ ಅದಾವ. ಫಸ್ಟ್ ಇದು ಗೊತ್ತಿರ್ಬೇಕು. ಟೋಟಲ್ ಎಷ್ಟು ಕಂಪ್ಲೇಟ್ಸ್ ಅದಾವ? 200 ಕಂಪ್ಲೇಟ್ ಅದಾವ. ಬಟ್ 2001ನೇ ಇಸ್ವಿಯಿಂದ 2004 ತನ ಅದು ಏನು ಪೈ ಚಾರ್ಟ್ ನಾಗ ಕೊಟ್ಟಾರ. ಅದ್ರೊಳಗೆ ಏನ್ ಹೇಳ್ತಾನೆ ಕ್ವಶನ್, 2001 ಮತ್ತು 2003ರಲ್ಲಿ ಬಂದ ಒಟ್ಟು ದೂರುಗಳ ಸಂಖ್ಯೆ ನೋಡಿ. ಡಯಾಗ್ರಾಮ್ ಅಲ್ಲಿ ನೋಡಿ, 2001 ನೋಡ್ರಿ, 25% ದೂರುಗಳು ಬಂದಾವು. ಯಾವಾದ್ರಿ? 2001. ನೆಕ್ಸ್ಟ್ ಮತ್ತೇನಂತಾನ? 2003ರಲ್ಲಿ 2003 ಡಯಾಗ್ರಾಮ್ ಅಲ್ಲಿ ನೋಡಿ, ಇಲ್ಲಿದೆ ನೋಡಿ. ಎಷ್ಟು ಸರ್? 45%. ಅಂದ್ರೆ ಇದು ಯಾವುದು? 2003ರಲ್ಲಿ ಎಷ್ಟು? 45%. ಅಂದ್ರೆ ಟೋಟಲ್ ಎಷ್ಟು ದೂರ ಆದ್ರಿ? 5 5 10 1 ಎಷ್ಟಾಯ್ತು? 70% ದೂರ ಆಯ್ತು. ನಮಗೆ ಏನ್ ಕೇಳ್ತಾ ಇದಾನೆ? 2001 ಮತ್ತು 2003ರಲ್ಲಿರೋ ಒಟ್ಟು ದೂರಗಳ ಸಂಖ್ಯೆ, ಆಮೇಲೆ ಇನ್ನೊಂದು 2002ರಲ್ಲಿ ನೋಡಿ 20%. ಅಂದ್ರೆ 2002ರಲ್ಲಿ 20%. ಇವ್ ಎರಡಕ್ಕೂ ವ್ಯತ್ಯಾಸನ ಕಂಡುಹಿಡಿ ಅಂದಾನೆ. ಸಿಂಪಲ್. 70ರಲ್ಲಿ 20% ಹೋದ್ರೆ ಎಷ್ಟಾಗಿತ್ತು? 50%. ಸೊ ಟೋಟಲ್ ಕಂಪ್ಲೀಟ್ ಇರೋದು ಎಷ್ಟಿದೆ? 200 ಸರ್. 250% ಅಂದ್ರೆ ಏನ್ರಿ? ಅರ್ಧ. ಅಂದ್ರೆ ಎಷ್ಟಾಗತ್ತೆ? 100 ಕಂಪ್ಲೇಟ್ಸ್ ಆಗುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ? ಆಪ್ಷನ್ 100. ಕ್ಲಿಯರ್ ಆಯ್ತಾ? ಈ ತರ ನೋಡಿ ಡಯಾಗ್ರಾಮ್ ಮುಖಾಂತರ ಚೆಕ್ ಮಾಡಬೇಕು. ಅರ್ಥ ಆಯ್ತಾ? ಅವ್ನು ಏನ್ ಹೇಳಿದಾನೆ? 2001 ಮತ್ತು 2003ರಲ್ಲಿ ಬಂದ ಒಟ್ಟು ದೂರುಗಳ ಸಂಖ್ಯೆ, ಅಂದ್ರೆ ಮೊದಲು ಎರಡು ಕೂಡಿಸ್ಬೇಕು. 2001 2003 ನೋಡಿ, ಒಂದೊಂದಾಗಿ ಸಪ್ರೇಟ್ ತೆಗಿತಾ ಕೂಡಬಾರ್ದು. ಡಯಾಗ್ರಾಮ್ ನೋಡ್ರಿ, 2001ರಾಗ 25%, 2003ರಾಗ 45%. ಎರಡು ಕೂಡಿಸ್ರಿ ಎಷ್ಟು ಬಂತು? 70% ಬಂತು. ನೆಕ್ಸ್ಟ್ ಇನ್ನೊಂದ್ ಏನ್ ಹೇಳ್ತದಾನೆ? ಅದೇ 2002ರಲ್ಲಿ ಬಂದಂತ ದೂರುಗಳು, ಅಂದ್ರೆ 2002ರಲ್ಲಿ ಎಷ್ಟಿದೆ ಸರ್? 20%. 20% ಬರ್ಕೊಂಡೆ. ಇವಕ್ಕೂ ನಡುವಿನ ವ್ಯತ್ಯಾಸ ಅಂದಾನ ನೋಡಿ. 70ರಾಗ 20 ಕಳ್ರಿ ಅಂದ್ರೆ ಎಷ್ಟು ಬಂತು? 50%. ಈ 50% ದೂರ ಯಾವ್ದು? ಟೋಟಲ್ ನಮ್ಗೆ ಕೊಟ್ಟಿದ್ದಾನೆ. ಎಷ್ಟು ದೂರಗಳದಾವ? ಒಟ್ಟ 200 ಕಂಪ್ಲೀಟ್ ಅದಾವ. ಸೊ 200ಕ್ಕೆ 50% ಅಂದ್ರೆ ಅರ್ಧ. ಅಂದ್ರೆ ಆನ್ಸರ್ ಏನ್ ಬರ್ಬೇಕು? 100 ಬರ್ಬೇಕು. ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, 408 ಮತ್ತು 1032ರ ಮೊಸ ಅನ್ನು 516 -252 × 4 ಎಂದು ವ್ಯಕ್ತಪಡಿಸಿದರೆ ಆಗ ಎಂ ಎಂದರೆ. ಸೊ ಎಂ ನ ವ್ಯಾಲ್ಯೂ ಕಂಡುಹಿಡಿದು. ಫಸ್ಟ್ ಇದರಲ್ಲಿ ಗೊತ್ತಿರುವ ಕಾನ್ಸೆಪ್ಟ್ ಏನಂದ್ರೆ ಮೊಸ ಕಂಡುಹಿಡಿದು. ಸಿಂಪಲ್. 408 ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಏನ್ ಮಾಡಿ, 408 ಮತ್ತು 1032ರ ಮೊಸವನ್ನು ಕಂಡುಹಿಡಿಯೋದು. ಏನ್ ಸರ್? ಸಿಂಪಲ್. ಮೋಸ ಅಂದ್ರೆ ಗೊತ್ತಿರಬೇಕು. ಎರಡೂ ಸಂಖ್ಯೆಗಳಲ್ಲಿ ಭಾಗ ಹೋಗ್ತಾನೆ ಬರಬೇಕು. ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿಗೆ ನಮ್ಮ ಮೋಸ ಸ್ಟಾಪ್ ಆಗುತ್ತೆ. ಓಕೆ ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? 4 ಮಗಿ ತಗೋರಿ ಸರ್. 4 10 40, 4 2 8, 4 2 8 ಎಷ್ಟು ಉಳಿತು? 4 5 20, 4 8 32. ಓಕೆ, ನೆಕ್ಸ್ಟ್ ಮತ್ತೆ ಯಾವ ಮಗಿ ತಗೋತೀರ? 2ರಲ್ಲಿ ಸ್ಟಾರ್ಟ್ ಮಾಡಿ. 2 5 10, 2 1 2 1 2, 2 2 4 ಜೊತೆಗೆ 2 9 18 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 3 ಮುಗಿತೋರಿ. 3 1 3, 3 21, 3 4 12, 3 3 9. ಮುಂದೆ ಹೋಗುತ್ತೇನಪ್ಪ? ಹೋಗಲ್ಲ. ಅಂದ್ರೆ ಮೋಸ ಎಷ್ಟು ಬರುತ್ತೆ? ಸೊ ಮೋಸ ಎಷ್ಟು ಬರುತ್ತೆ ಸರ್? 4 2 8, 8 3 24. ಕ್ಲಿಯರ್ ಆಯ್ತಾ?
ಮೊಸ ಎಷ್ಟು ಬಂತು 24. ಇದು ಏನು ಬೇಸಿಕ್ ಗೊತ್ತಿರ್ಬೇಕು ಮೊಸನ ಹೆಂಗ್ ಕಂಡುಹಿಡಿಬೇಕಂತ. ಕ್ಲಿಯರಾ? ಈಗ ನಿಮಗೆ ಮೊಸ ವ್ಯಾಲ್ಯೂ ಸಿಕ್ತು. ಮೊಸ ಸಿಕ್ಕ ತಕ್ಷಣ ಏನಿಲ್ಲ, ಸಿಂಪಲ್ ಅದಕ್ಕೆ ಆ ಕೊಟ್ಟರು ಇಕ್ವೇಶನ್ಗೆ ಈಕ್ವಲ್ ಮಾಡಿ. ಹೌದಾ? ನೋಡಿ ನಾನು ಇವಾಗ ಈ ಮೊಸ ಕಂಡುಹಿಡೋದನ್ನ ತೆಗಿತೀನಿ. ಇವಾಗ ಡೈರೆಕ್ಟ್ ನೋಡಿ ಮೊಸ ನಾನು ಕಂಪ್ಯಾರಿಸನ್ ಮಾಡ್ತೀನಿ. ಅದನ್ನೇ ಹೇಳಿದ್ದಾನೆ. ಓಕೆ ಸರ್. ನೆಕ್ಸ್ಟ್ ನೋಡಿ, ಏನ್ ಹೇಳಿದಾನೆ? 408 ಮತ್ತು 1000 ಮೊಸ ಅನ್ನು 500 ವ್ಯಕ್ತಪಡಿಸಿರ. ಅಂದ್ರೆ ನೋಡಿ ಸಿಂಪಲ್ 516 ಎಂ ಮೈನಸ್ 252 ಇಂಟು 4 ಮೊಸಕ್ಕೆ ಸಮ ಅಂದ್ರೆ ಈಕ್ವಲ್ ಟು 24 ಬರ್ಕೊಳ್ಳಿ. ಮುಗಿದೈತಿರಲ್ಲ ಆನ್ಸರ್. ಏನಿಲ್ಲ, ಸಿಂಪಲ್ ಏನ್ ಮಾಡಿ 252 ಇದು ಯಾಕೆ ಈಕ್ವಲ್ ಮಾಡ್ದೆ ಗೊತ್ತಾ? ಅವನೇ ಹೇಳಿದಾನೆ 4×8 ಮೊಸ ಅನ್ನು ಈ ತರ ಬರ್ದಾಗ ಅಂದ್ರೆ ಫಸ್ಟ್ ಮೊಸ ಕಂಡಿಡ್ರಿ, ಅದನ್ನ ಈಕ್ವೇಶನ್ಗೆ ಸಮ ಮಾಡ್ಕೊರಿ. ಓಕೆ, ನೆಕ್ಸ್ಟ್ ನೋಡಿ ಫಸ್ಟ್ ಇದನ್ನ ಗುಣಾಕಾರ ಮಾಡ್ಕೊಡಿ. 4×8 4×5 20, ಅದ್ರ ಜೊತೆಗೆ 4×8 ಅಂದ್ರೆ 1008 ಆಯ್ತು. ಅಂದ್ರೆ 516 ಎಂ ಮೈನಸ್ 108 ಇಸ್ ಟು 24. ಈ ಮೈನಸ್ 108 ನ ಆ ಸೈಡ್ ಒಯ್ರಿ, ಏನಾಗುತ್ತೆ 516 ಎಂ ಈಕ್ವಲ್ ಟು 24ರಲ್ಲಿ 1008 ಅನ್ನು ಕೂಡಿಸಿ 1032 ಆಗುತ್ತೆ. ಓಕೆ, ಈಗ ಎಂ ಬೆಲೆ ಕಂಡು ಹಿಡಿಬೇಕಂದ್ರೆ 516 ಗುಣಾಕಾರ ಆ ಕಡೆ ಹೋದ್ರೆ ಏನಾಗುತ್ತೆ ಭಾಗಾಕಾರ ಆಗತ್ತೆ. 1032 ಡಿವೈಡೆಡ್ ಬೈ 516 ಸಂಖ್ಯೆ ನೋಡಿದ ತಕ್ಷಣ ಗೊತ್ತಾಗಬೇಕು 516 ಡಬಲ್ ಇದೆ. 1032 ಅಂದ್ರೆ 5016 ಅಂದ್ಲೆ ಅಂದ್ರೆ ಎಷ್ಟು ಬರುತ್ತೆ 2. ಸೊ ಆಪ್ಷನ್ ಏನಾಗುತ್ತೆ 2 ಆಗುತ್ತೆ. ಸೊ ಫಸ್ಟ್ ನೋಡಿ ಮೊಸಾನ ಕಂಡು ಹಿಡಿಬೇಕು. ಕೊಟ್ಟರು ಬಂದಿರೋ ಮೊಸಾನ ಎದಕ್ಕೆ ಈಕ್ವಲ್ ಮಾಡಬೇಕು? ಇಕ್ವೇಶನ್ ಈಕ್ವಲ್ ಮಾಡಿ ನಿಮಗೆ ಎಂ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ನೋಡಿ 10ನೇ ಕ್ವಶನ್. y ಅನುಪಾತ 196 ಅನುಪಾತ 196 ನೋಡಿ ಇದು ಮತ್ತೆ ಅನುಪಾತ ಮತ್ತು ಸಮಾನುಪಾತ ಮೇಲಿದೆ. ನೋಡಿ ಯಾವ ತರ ಬರ್ಕೋಬೇಕಂತ ಮುಂಚೆನೆ ಹೇಳಿದಿನ ಒಂದು ಕ್ವಶನ್ ಬಂದಿತ್ತು. ಸೊ y ಡಿವೈಡೆಡ್ ಬೈ 196 ಈಕ್ವಲ್ ಟು 196 ಡಿವೈಡೆಡ್ ಬೈ 784. ನಿಮಗೇನ್ ಕೇಳಿದಾನೆ? ವಾಯ್ನ ಬೆಲೆ ಕಂಡು ಹಿಡಿಬೇಕು. ಸಿಂಪಲ್ ವಾಯ್ನ ಬಿಟ್ಟು ಉಳಿದಿನ ಆ ಸೈಡ್ ಕಳಿಸಿ. ಓಕೆ ಸರ್, ಇದು ನೋಡಿ ಡಿವೈಡೆಡ್ ಬೈ 196 ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ ಗುಣಾಕಾರ ಆಗುತ್ತೆ. ಸೊ ಸಿಂಪಲ್ y ಇಸ್ ಈಕ್ವಲ್ ಟು 196 ಇಂಟು 196 ಡಿವೈಡೆಡ್ ಬೈ 784. ಹೌದಾ? 784 ಸಿಂಪಲ್. ನೋಡಿ ಸ್ಟೂಡೆಂಟ್ಸ್, 196 ನೋಡಿ ಕಡ್ತಾ ಯಾವ ತರ ಚೆಕ್ ಮಾಡ್ಬೇಕಂದ್ರೆ ಯೂನಿಟ್ ಡಿಜಿಟ್ ನೋಡಿ 6 4 6 ಮಗ್ಯಾಗ ಏನು ಬರ್ಬೇಕು 4 ಬರ್ಬೇಕಂದ್ರೆ ಯಾವ ತರ 6 2 12 6 3 18 ಬರಲ್ಲ, 6 4 24 ಅಂದ್ರೆ ಅಫ್ಕೋರ್ಸ್ ಇದು 196 4 ಹೋಗುತ್ತಂತ ತಿಳ್ಕೊಬೇಕು. ಈ ತರನೇ ಮಾಡ್ಬೇಕು, ಒಂದೊಂದಾಗಿ ಕಡ್ತಾ ಹೊಡ್ತಾ ಕೂಡಬಾರ್ದು. ನೋಡಿ 6 ಲಾಸ್ಟ್ ಡಿಜಿಟ್ 6 4 ಬರ್ಬೇಕಂದ್ರೆ 6 2 12 ಲಾಸ್ಟ್ 2 ಬತ್ತು, 6 3 18 ಲಾಸ್ಟ್ 8 ಬತ್ತು ಬರಲ್ಲ, 6 4 24 ಲಾಸ್ಟ್ 4 ಬರುತ್ತಲ್ಲ, ಪಕ್ಕ 196ಗೆ 4 ಭಾಗ ಹೋಗುತ್ತೆ. ಹಾಗಾದ್ರೆ 196 4 ಅರ್ಥ ಅಲ್ಲ? ಸಿಂಪಲ್. ನೆಕ್ಸ್ಟ್ ನೋಡಿ ಈ 4 ಉಳಿತು ಮೇಲ್ಗಡೆ 4 1 4 4 16 ಎಷ್ಟೋಗುತ್ತೆ 4 9 36 ಅಂದ್ರೆ y ವ್ಯಾಲ್ಯೂ ಎಷ್ಟು ಬಂತು 49 ಏನಾಗುತ್ತೆ ರೈಟ್ ಆನ್ಸರ್. ಸೊ ರೈಟ್ ಆನ್ಸರ್ ಏನಾಗುತ್ತೆ 49. ಸೊ ನೆಕ್ಸ್ಟ್ ನೋಡಿ, ಒಂದು ವೇಳೆ ಎಯು ಲಘು ಕೋನವಾದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದು ಈ ಕೆಳಗಿನಲ್ಲಿ ಯಾವುದಕ್ಕೆ ಸಮನಾಗಿರುತ್ತದೆ? ನೋಡಿ ಇದು ಟ್ರಿಗ್ನೋಮೆಟ್ರಿ ಸಂಬಂಧ ಇರುವಂತ ಪ್ರಶ್ನೆ. ನೋಡಿ ಸ್ಟೂಡೆಂಟ್ಸ್, ಈ ತರ ಇರೋ ಕ್ವಶನ್ಗಳಿಗೆ ಈ ಲೆಂದಿಯಾಗಿ ಬಿಡಿಸೋ ಅವಶ್ಯಕತೆ ಇಲ್ಲ. ಇದಕ್ಕೊಂದು ಟ್ರಿಕ್ ಇದೆ, ನಾನು ನಿಮ್ಗೆ ಹೇಳ್ತೀನಿ. ಯಾವಾಗ್ಲೂ ಕ್ವಶನ್ ಅಲ್ಲಿ ಟ್ಯಾನ್ ಕಾಟ್ ಬಂದ್ರೆ ಸಿಂಪಲ್ ತೀಟಾ ವ್ಯಾಲ್ಯೂನ 45 ಡಿಗ್ರಿ ಅಂತ ಪುಟ್ ಮಾಡಿ. ತೀಟಾ ಐ ಮೀನ್ ಎ ಅಥವಾ ಬಿ ಏನೇ ಕೊಟ್ಟರು ಏನ್ ಮಾಡ್ಬೇಕು 45 ಡಿಗ್ರಿ. ಇದಕ್ಕಿಂತ ಮುಂಚೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಸರ್ ಅಂದ್ರೆ ಆಂಗಲ್ಗಳ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು. ಏನ್ ಸರ್ ನೋಡ್ರಿ 0 ಅಂದ್ರೆ ಏನು, ಸೈನ್ 0 ಅಂದ್ರೆ ಏನು, ಈ ತರ ಎಲ್ಲ ವ್ಯಾಲ್ಯೂ ಗೊತ್ತಿರ್ಬೇಕು. ಅಂದ್ರೆ ನಾನು ಇವಾಗ ಏನ್ ಹೇಳ್ತೀನಿ, ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ, ನಿಮಗೆ ಗೊತ್ತಿರ್ಬೇಕು. ಅದೇ ತರ ಕಾಟ್ 45 ಡಿಗ್ರಿ ಕೂಡ ಏನಾಗುತ್ತೆ ವ್ಯಾಲ್ಯೂ 1 ಆಗುತ್ತೆ. ನಾನು ಅದನ್ನೇ ಪುಟ್ ಮಾಡ್ತೀನಿ ನೋಡಿ ಇವಾಗ. ಸೊ ಟ್ಯಾನ್ 45 ನೋಡಿ ಸರ್ ಏನಿದೆ, ಟ್ಯಾನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಅಂದ್ರೆ ಟ್ಯಾನ್ 45 ಅಂದ್ರೆ ವ್ಯಾಲ್ಯೂ ಏನಂದಿನಿ 1 ಅಂದಿದ್ದೀನಿ. ಅದೇ ತರ 1 ಪ್ಲಸ್ ಕಾಟ್ 45 ಅಂದ್ರೆ ಏನ್ ಹೇಳಿದೀನಿ 1 ಹೇಳಿದೀನಿ. ಅಂದ್ರೆ ಎಷ್ಟಾಗುತ್ತೆ ಮೇಲೆ 2 ಆಯ್ತು, ಕೆಳಗಡೆ 2 ಆಯ್ತು, 2 ಅಂದ್ರೆ 1 ಬಂತು. ಸರಿ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ಬೋದು. ನಾನು ಇವಾಗ 1 ತಗೊಂಬಂದ ಹಂಗೆ ಈ ಆಪ್ಷನ್ ಅಲ್ಲಿ ಚೆಕ್ ಮಾಡಿ ನೋಡ್ಬೇಕು. 1 ಯಾವ್ದು ಬರುತ್ತಲ್ಲ ಅದು ಏನಾಗುತ್ತೆ ಆನ್ಸರ್ ಆಗುತ್ತೆ.
ಓಕೆ, ಇದಕ್ಕೆ ಏನು ಸರ್? ನೆಕ್ಸ್ಟ್ cos 45. ಸೊ cos 45 ಏನಾಗುತ್ತೆ ಇದರಲ್ಲಿ ವೇವ್ 45 ಹಾಕಿ ಚೆಕ್ ಮಾಡಿದ್ರೆ ನನಗೆ ಏನ್ ಬಂತು? ಆನ್ಸರ್ 1 ಬಂತು. ಅದೇ ತರ ಎಲ್ಲ ಎಂಗಲ್ಗಳಲ್ಲಿ. ಅದಕ್ಕಿಂತ ಮುಂಚೆ ನಾನು ಹೇಳ್ತಿದ್ದೆಲ್ಲ ಟೇಬಲ್ ಗೊತ್ತಿರ್ಬೇಕು, ಆ ಟೇಬಲ್ ಹೇಳ್ತೀನಿ ನೆಕ್ಸ್ಟ್. ಸೊ ಫಸ್ಟ್ ಆಫ್ ಆಲ್ cos 45 ಅಂದ್ರೆ ಆಗಲ್ಲ ಸರ್. ಏನಾಗುತ್ತೆ? 1/√2 ಬರುತ್ತೆ. ಅಲ್ಲ, ನಮಗೇನ್ ಬರಬೇಕು? 1 ಬರಬೇಕು. ನೆಕ್ಸ್ಟ್ tan 45. ಹೌದಾ? tan 45 ಅಂದ್ರೆ ಏನ್ ಸರ್? 1 ಅಂದ್ರೆ ಆನ್ಸರ್ ಏನ್ ಬರುತ್ತೆ? tan² ಬಂದೇ ಬರುತ್ತೆ. ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. sec²a ಇದ್ರ sec²45 ಅಂದ್ರೆ ಏನಾಗುತ್ತೆ? √2 ಬರುತ್ತೆ. ಇದನ್ನು ಬರಲ್ಲ. ಅದೇ ತರ sin²45 ಅಂದ್ರೆ ಏನ್ ಬರುತ್ತೆ? 1/√2 ಬರುತ್ತೆ. ಹಾಗಾಗಿ ಏನಾಗುತ್ತೆ? ಇದನ್ನು ಆನ್ಸರ್ ಆಗಲ್ಲ. ಸೊ ಐ ಥಿಂಕ್ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಆನ್ಸರ್ ಅಂತೂ ನಿಮಗೆ ಕ್ಲಿಯರ್ ಆಯ್ತು. ಏನ್ ಸರ್? tan²a ಬಂತು. ಬಟ್ ಇದಕ್ಕಿಂತ ಮುಂಚೆ ಏನೇನ್ ಗೊತ್ತಿರ್ಬೇಕು ಸರ್ ಅಂದ್ರೆ ಎಂಗಲ್ಗಳು ಗೊತ್ತಿರಬೇಕು. ಯಾವ ತರ ಅಂದ್ರೆ ನೋಡಿ, ಸೈನ್ ಕಾಸ್ ಮತ್ತು ಟ್ಯಾನ್ ಅಂದ್ರೆ 0 ಎಂಗಲ್ ಇದ್ದಾಗ, 30 ಡಿಗ್ರಿ ಇದ್ದಾಗ, 45 ಡಿಗ್ರಿ ಇದ್ದಾಗ, ಅದೇ ತರ 0, 30 ಡಿಗ್ರಿ, 45 ಡಿಗ್ರಿ ಇದ್ದಾಗ, 60 ಡಿಗ್ರಿ ಇದ್ದಾಗ ಮತ್ತು 90 ಡಿಗ್ರಿ ಇದ್ದಾಗ ಯಾವ ತರ ಆಗುತ್ತಂತ ನೋಡಿ. ಸೈನ್ 0 ಡಿಗ್ರಿ ಅಂದ್ರೆ 0 ಇರುತ್ತೆ, 30 ಡಿಗ್ರಿ ಅಂದ್ರೆ 1/2 ಇರುತ್ತೆ, 45 ಡಿಗ್ರಿ ಅಂದ್ರೆ 1/√2 ಆಗುತ್ತೆ. ಅದೇ ತರ 60 ಡಿಗ್ರಿ ಅಂದ್ರೆ √3/2 ಆಗುತ್ತೆ. 90 ಡಿಗ್ರಿ ಅಂದ್ರೆ 1 ಆಗುತ್ತೆ. ಓಕೆ, ಅದೇ ತರ ಕಾಸದ್ ನೋಡಿ. ಸೊ ಕಾಸದ್ ನೋಡಿ ಸರ್, ಕಾಸದ್ ಏನಾಗುತ್ತೆ? ಉಲ್ಟಾ ಆಗತ್ತೆ. ಏನ್ ಸರ್? ಕಾಸದ್ ಏನ್ ನೋಡ್ರಿ, ಫಸ್ಟ್ 1 ಬರುತ್ತೆ, ಆಮೇಲೆ √3/2 ಬರುತ್ತೆ, 1/√2 ಬರುತ್ತೆ, ನೆಕ್ಸ್ಟ್ 1/2, ಅದೇ ತರ 0. ಇದು ಉಲ್ಟಾ ಬರುತ್ತೆ. ಅದೇ ತರ ಟ್ಯಾನ್ ಏನಾಗುತ್ತೆ? ಟ್ಯಾನ್ ಅಂದ್ರೆ sin/cos, ಇದ್ರ ಉಲ್ಟಾ ಬರುತ್ತೆ. ಅಂದ್ರೆ ಭಾಗಾಕಾರ ಮಾಡ್ಬೇಕು. 0/1 ಅಂದ್ರೆ ಏನಾಗುತ್ತೆ? ಇದೇನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಸೊ ಅದೇ ತರ 1/√2 √3 ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 1/√3 ಬರುತ್ತೆ. ಅದೇ ತರ 1/√2 1/√2 ಕ್ಯಾನ್ಸಲ್ ಅಂದ್ರೆ 1. ನಾನು ಇವಾಗ ಅದನ್ನೇ ತಗೊಂಡಿರೋದು tan 45 ಅಂದ್ರೆ. ಈ ಎಂಗಲ್ಗಳು ಗೊತ್ತಿರ್ಬೇಕು. ಹಾಗಾಗಿ ನೋಡಿ, ಫಸ್ಟ್ cos 45 ಅಂದ್ರೆ 1/√2 ಬರುತ್ತಾ? ಆಗಲ್ಲ. ನೆಕ್ಸ್ಟ್ ನೋಡಿ, tan 145 ಅಂದ್ರೆ 1 ಬರುತ್ತೆ, ಅದಕ್ಕೆ ಸೆಲೆಕ್ಟ್ ಮಾಡಿದೆ. sec²a, ಸೆಕ್ಸ್ ನೋಡ್ರಿ, ಸೆಕ್ ಅಂದ್ರೆ ಏನ್ರಿ? ಕಾಸ್ ಉಲ್ಟಾ ಆಗುತ್ತೆ. ಸೊ ಇದೇನ್ ಗೊತ್ತಿರ್ಬೇಕು ಸ್ವಲ್ಪ. ಇದ್ರ ಬಗ್ಗೆ ನಾನು ಒಂದು ಕ್ಲಾಸು ತಗೋತೀನಿ ಆದಷ್ಟು ಬೇಗ. ಏನ್ ಮಾಡ್ತೀನಿ? ಟ್ರಿಗ್ನೋಮೆಟ್ರಿ ಗ್ರೂಪ್ ಡಿಗೆ ಅವಶ್ಯಕತೆ ಇರೋಂಥದ ಒಂದು ಕ್ಲಾಸ್ ಸಪ್ರೇಟ್ ಆಗಿ ಮಾಡ್ತೀನಿ. ಸೊ ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ಸೆಷನ್ ನ ಲಾಸ್ಟ್ ಕ್ವಶನ್. x - 1/x = 2 ಆಗಿದ್ದರೆ ಆಗ x⁴ ಪ್ಲಸ್ 1/x⁴ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾನೆ. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಏನಿಲ್ಲ ಇದರಲ್ಲಿ ಏನ್ ಕೊಟ್ಟಿದ್ದಾನೆ? x - 1/x = 2 ಅಂತ ಕೊಟ್ಟಿದ್ದಾನೆ. ನಮಗೇನ್ ಕಂಡುಹಿಡಿಬೇಕು? x4 ಪ್ಲಸ್ 1/x4. ಅಲ್ಲಿ ತರ ಹೋಗಕ್ ಸಾಧ್ಯ ಇಲ್ಲಲ್ಲ ಸರ್. ಏನ್ ಮಾಡ್ಬೇಕು? ಸಿಂಪಲ್, ಏನಿಲ್ಲ, ಫಸ್ಟ್ ಮಾಡಿ ಇದರ ವರ್ಗ ಮಾಡಿ ಸರ್. ಇದ್ರ ವರ್ಗ ಮಾಡಿ ಫಸ್ಟ್ ನೋಡೋಣ, ರೀಚ್ ಆಗೋಣ ಏನಾಗತ್ತೆ. ಓಕೆ, ಇದು ಯಾವ ತರ? a - b² ಸರ್. ಹೌದಾ? ಎಕ್ಸ್ ಅಂದ್ರೆ ಎ ಅಂತ ಅನ್ಕೋರಿ, 1/x ಅಂದ್ರೆ ಬಿ ಅಂತ ಅನ್ಕೋರಿ. ಅಂದ್ರೆ ಏನಾಗುತ್ತೆ ಸರ್? ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೇಕು. ನೋಡಿ, ನಾನು ಇನ್ನೊಮ್ಮೆ ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ a - b² ಏನಾಗುತ್ತೆ ಸರ್? a² ಪ್ಲಸ್ b² ಮೈನಸ್ 2ab. ಐ ಹೋಪ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊತೀನಿ. ಇದನ್ನೇ ನಾನು ಇವಾಗ ಇಲ್ಲಿ ಅಪ್ಲೈ ಮಾಡ್ತೀನಿ. ನೋಡಿ, ಅಪ್ಲೈ ಮಾಡಿ ನಿಮಗೆ ಹೇಳ್ತೀನಿ ಯಾವ ತರ ಸರ್. ಓಕೆ ಸರ್, x² ಪ್ಲಸ್ 1/x² ಮೈನಸ್ 2 ಇಂಟು x ಇಂಟು 1/x. ಯಾಕಂದ್ರೆ 2ab = ಈ ಸೈಡ್ ನೋಡ್ರಿ, 2 ಏನಾಗುತ್ತೆ? 4 ಆಯ್ತು. ಓಕೆ, ಏನೇನು ಹೋಯ್ತು ನೋಡಿ? ಎಕ್ಸ್ ಕ್ಯಾನ್ಸಲ್ ಆಯ್ತು. ಹೌದಾ? ನೆಕ್ಸ್ಟ್ ಏನ್ ಉಳಿತು ಸರ್? x² ಪ್ಲಸ್ 1/x² = ಈ -2 ಆ ಸೈಡ್ ಕಳಿಸಿ ಏನಾಗುತ್ತೆ? +2 ಆಗುತ್ತೆ. ಅಂದ್ರೆ 6 ಬಂತು. ಹೌದಾ? ಈಗ ನೋಡಿ, x² ಪ್ಲಸ್ 1/x² ಬಂತು. ಬಟ್ ನಮಗ್ ಕಂಡುಹಿಡಿ ಎಂದಿದ್ದಾನೇನು? x⁴ ಅಂದ್ರೆ ಇನ್ನೊಮ್ಮೆ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಮಾಡಿ ಸರ್, ಬಂದ್ಬಿಡುತ್ತೆ. ಹೆಂಗೆ ಸರ್? x² ಮತ್ತೆ ಸ್ಕ್ವೇರ್ ಅಂದ್ರೆ ಏನಾಗುತ್ತಪ್ಪ? x⁴. ಓಕೆ, ನಮಗ್ ಬೇಕಾಗಿರೋದು ಇದೆ, ಸಿಕ್ತಾ? ಅದೇ ತರ 1 ಮತ್ತೆ x⁴ ಪ್ಲಸ್ 2 ಇಂಟು 1/x² ಇಂಟು x². ಅದೇ ತರ = 6 ಎಷ್ಟಾಗುತ್ತೆ? 36 ಆಯ್ತು. ಓಕೆ ಸರ್, x⁴ 1 ಪ್ಲಸ್ x². ಇದು ನೋಡಿ, ಮತ್ತೆ x² ಹೋಯ್ತು. ಹೌದಾ? ಈ +2 ಆ ಸೈಡ್ ಹೋದ್ರೆ ಏನಾಗುತ್ತಪ್ಪ? 36 - 2 ಅಂದ್ರೆ ಆನ್ಸರ್ ಏನ್ ಬರುತ್ತೆ? 34. ನಿಮಗೆ ಕಂಡು ಹಿಡಿಬೇಕಾಗಿದೆ ತಾನೆ? x⁴ ಪ್ಲಸ್ 1/x⁴. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ? 34.
4. ಸೊ ಐ ಹೋಪ್ ನಿಮ್ಗೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಸ್ಟೂಡೆಂಟ್ಸ್. ಇವತ್ತಿನ ಸೆಷನ್ ಅಲ್ಲಿ ನೋಡಿ 12 ಕ್ವಶನ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ, ವಿತ್ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀನಿ ಯಾವ ತರ ಶಾರ್ಟ್ಸ್ ಆಗಿ ಮಾಡ್ಬೇಕು ಅಂತ. ಸೊ ಟ್ರಿಗ್ನೋಮೆಟ್ರಿ ನೋಡಿ ಒಂದು ದಿನ ಕಂಪ್ಲೀಟ್ ಆಗಿ 1 ಅವರ್ ಸೆಷನ್ ತಗೋತೀನಿ. ಗ್ರೂಪ್ ಡಿಗೆ ಅವಶ್ಯಕತೆ ಇರೋಂಥದ್ದು ಯಾವ ತರ ಮಾಡ್ಬೇಕು ಅಂತ ಅದ್ರ ಬಗ್ಗೆ ನೋ ವರಿ. ಸೊ ಇದೇ ತರ ನೋಡಿ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಇದೇ ತರ ಸಪೋರ್ಟ್ ಮಾಡಿ, ಇದೇ ತರ ಡೈಲಿ ಒಂದು ವಿಡಿಯೋನ ಬರ್ತಾ ಹೋಗುತ್ತೆ. ಗ್ರೂಪ್ ಡಿ ಅಂಟಿಲ್ ನೀವು ಎಕ್ಸಾಮ್ ಬರೆಯೋವರೆಗೂ ನೋಡಿ, ಇದನ್ನ ಜಸ್ಟ್ ಫಾಲೋ ಮಾಡಿ. 3 ಮಂತ್ ಅಲ್ಲಿ ನಿಮ್ದು ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗೋವರೆಗೂ ನಾನು ಇಂಥ ಮಲ್ಟಿಪಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೀನಿ. ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ ಅಂಡ್ ಏನಂತಾರೆ, ಏನೇನ್ ಮಾಡ್ತೀನಿ ನಾನು ನೋಟ್ಸ್ ಮಾಡ್ತಾ ಹೋಗಿ, ಆಯಾ ಸೆಕ್ಷನ್ ಬರೀತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ಸರಿ ಪಕ್ಕಾ ಗ್ರೂಪ್ ಡಿ ಕ್ಲಿಯರ್ ಆಗೋದಂತೂ ಕನ್ಫರ್ಮ್. ಇದು ನನ್ನ ವಾದ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇ ತರ ನೋಡಿ, ನೆಕ್ಸ್ಟ್ ಪಾರ್ಟ್, ಇದು ಪಾರ್ಟ್ 2 ಅಲ್ಲಿ ಮತ್ತೆ ಇನ್ನಿಷ್ಟು ಉಳಿದಿರುವಂತ ಕ್ವಶನ್ಗಳು ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಆದಷ್ಟು ನೋಡಿ. ಇನ್ನು ಯಾರು ಹೊಸ ಜನ ಬರ್ತಾ ಇದ್ದೀರಾ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಯಾಕಂದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.